ಇಷ್ಟೆಲ್ಲ ಆತು ನೋಡ್ರಿ ಅತ್ತಿಯರ. ಈಗ ನೋಡ್ರಿ ಉಳಿಯೋದು ಬಿಡೋದು ಉಳ್ಸೋದು ಎಲ್ಲ ನಿಮ್ಮ ಕೈಯಾಗ ಐತಿ. ಅಂದ್ರೆ ನನ್ನ ಮಗಳು ಇನ್ನು ಬೇಕಾಗಿಲ್ಲ ಇದೆಲ್ಲ ಅಂತೇಳಿ ಮುಕ್ತಿ ಹೊಂತೇನೆ ಅಂತ ಆಕಿನ ತೀರ್ಮಾನ ಮಾಡಿಬಿಟ್ಲ ಹಂಗಾರ. ಆಯ್ತು ಬಿಡ್ರಿ, ಮತ್ತೇನು ಮಾಡೋದು. ಬೇಡ ಬೇಡ ಅಂತ ವಿಚಾರ ಮಾಡಿರಿ ಅಂದಮೇಲೆ ಆಕಿಗೆ ಅದು ಬೇಡ ಅಂತ ಅನ್ಸೈತಿ ಅಂದಮೇಲೆ ಆಯ್ತು ತಗೋರಿ, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಸರಿ ನೋಡಪ್ಪ, ಮುತ್ತೈದು ಹೆಣ್ಮಗಳಕ್ಕಿ ಏನು ಆಕೆ ಕೆಲವು ಕಾರ್ಯಗಳು ಮಾಡೋದು ನಿನ್ನ ಜವಾಬ್ದಾರಿ ಇರ್ತೈತಿ. ಅದನ್ನೇ ನಿನ್ನ ನಡೆಸ್ಕೊಡ್ಬೇಕು. ಆತ ರೀತಿಯಾರ ಒಟ್ಟು ನೋಡ್ರಿ, ಇದೊಂದು ಇದರಿಂದ ಬಗೆಹರಿಸೋದು ಪರ್ಲರ್ಸೋದು ಎಲ್ಲ ನಿಮ್ಗೆ ಬಿಟ್ಟಿದ್ದು. ಆಯ್ತು ತೋರಪ್ಪ, ಮತ್ತೇನು ಮಾಡ್ಬೇಕು? ಏನು ಮಾಡಿದ್ರೇನು? ನನ್ನ ಮಗಳೇನು ಎದ್ದು ಬರ್ತಾಳ? ಇಲ್ಲ ಹೋದಲ್ಲ. ಯಾಕೆ ಸುಮ್ಮನೆ ನಾನು ತ್ರಾಸ ಕೊಡ್ಬೇಕು ನಿಮಗೆಲ್ಲರಿಗೆ? ಇದೊಂದು ಮಾಡಿದ್ಮೇಲೆ ನೋಡಪ್ಪ, ಇನ್ನು ನೀನು ನಮ್ಮ ಸುದ್ದಿಗೆ ಬರೋಕೋಬೇಡ. ನನ್ನ ಮಗಳ ಇಲ್ಲ ಅಂದಮೇಲೆ ನಿನ್ನ ತೊಗೊಂಡು ಏನು ಮಾಡಲಿ ನಾನು ಹೇಳಿ ನೀನು? ಹಾಂ, ಹೋಗ್ಬಿಡ್ರಿ ಹೋಗ್ಬಿಡ್ರಿ, ನನ್ನ ಕಣ್ಣು ಮುಂದೆ ಯಾರು ನಿಂದ್ರಕ್ಕೆ ಹೋಗ್ಬೇಡ್ರಿ. ನಮ್ಮ ಹಣೆ ಬಾರ, ಹೋಗ್ಬಿಡ್ರಿ. ನಾನು ಬೇರೆ ಯಾವ್ದಾರ ಒಂದು ಕುಸಿನ ದತ್ತಕ್ಕೆ ತೊಗೊಂಡು ಸಾಕ್ಬೇಕಂತ ತೀರ್ಮಾನ ಮಾಡೇವಿ. ಏನು ಒಂದು ಬಿಡುಗಾಸು ನಿನಗೆ ಸಿಗಲ್ಲ, ಆ ಯೋಚನೆನೂ ಮಾಡಕ್ಕೆ ಹೋಗ್ಬೇಡ್ರಿ. ಅತ್ತಿಯರ ಇನ್ನೂ ನಾವು ನಿಮ್ಮ ಮನೆ ರೊಕ್ಕಕ್ಕೆ ಬಂದೇವಂತ ನೀವು ತಿಳ್ಕೊಂಡಿರಿ. ರೊಕ್ಕ ಬೇಡ್ರಿಪ್ಪ, ನಮ್ಗೆ ನೆಮ್ಮದಿ ಬೇಕಾಗೈತಿ. ಏನು ಆಗದಾಗಿ ಗೊತ್ತು. ನಮ್ಮವ್ವ ಈ ಕೆಲಸ ಮಾಡಿದಕ್ಕೆ ಆಕಿಗೆ ಸತ್ತು ಸುಡ್ಗಾಡು ಸೇರಿ ಆತ. ಆಕಿ ಸಾವಿಂದನ ಅರ್ಧ ನಿಮ್ಮ ಮಗಳಿಗೆ ನೆಮ್ಮದಿ ಸಿಕ್ಕಾತ. ಏನು ಅದಕ್ಕೆ ತಪ್ಪು ಮಾಡ್ದಾರ ಬದುಕಿಲ್ಲ ಭೂಮಿ ಮ್ಯಾಗ. ಇನ್ನು ನಮ್ಮ ತಂಗಿ ತಪ್ಪು ಮಾಡ್ಯಾಳ, ಆಕಿನೂ ನಮ್ಮ ಅವ್ವನ ಜೊತೆ ಸೇರಿ ತಪ್ಪು ಮಾಡ್ಯಾಳ. ಆದ್ರೆ ಮಕ್ಳು ಅನ್ನತಕ್ಕವನ್ನೋ ಕಾರಣಕ್ಕೆ ಏನೋ ಒಂದು ದೇವ್ರು ಆಕಿನ ಒಂದು ಬಚಾವ್ ಆಗುವಂಗೆ ಮಾಡ್ಯಾನೀಗ. ಅದಕ್ಕೆ ನಾ ಅಂತೇನಲ್ಲ ಅತ್ತಿಯರ, ಈಗ ಮುಂದುವರೆಸ್ಬೇಡ್ರಿ. ಯಾವ ಏನದವಲ್ಲ ಅವೆಲ್ಲ ಶಾಂತಿ ಕಾರ್ಯಗಳನ್ನ ಮಾಡಿ ಮುಗಿಸ್ಬಿಡೋಣ. ಏನ್ರಿ ಅತ್ತಿಯರ, ನಿಮ್ಗೆ ಯಾವತ್ತರ ಕಷ್ಟ ಅಂತಂದ್ರೆ ಒಂದು ಮಾತು ಕರೀರಿ, ಬರ್ತೇನೆ. ಅದು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಡ, ನಮ್ಮ ಪಾಡಿ ನಾವು ಬದುಕ್ತು ಅಂತೀವಿ. ಇದನ್ನ ವಿಚಾರ ನಿಮ್ಮ ಕಿವಿಗೆ ಮುಟ್ಸಿ ಹೋಗೋಣ ಅಂತ ಇತ್ತು, ಬಂದೇವಿ, ಹೇಳೇವಿ. ಈಗ ನಾ ಹೋಗ್ತೇನ್ರಿ ಅಷ್ಟೇ. ಮುಂದಿನ ದಾರಿ ಏನು ನಿಮಗೆ ತಿಳಿತೈತಿ, ಹೆಂಗೆ ತಿಳಿತೈತಿ ಹಂಗೆ ಮಾಡ್ರಿ. ಹೋಗ್ರಿ, ಎಲ್ಲ ಹಾಳಾಗಿ ಹೋಗ್ರಿ ಹೋಗ್ರಿ. ನಾನು ತವ್ರ ಮನೆಗೆ ಹೊಂಟೇನಿ ರೀ ಹೆರಿಗೆಗೆ ಅಂತೇಳಿ. ನಮ್ಮ ಅಣ್ಣ ನಮ್ಮವ್ವ ಬರಾಕತ್ತಾರ. ನಾ ಇನ್ನು ಹೋಗಿ ಬರ್ತೇನೆ ರೀ ಶಾಂತಕಾರ. ಹೋಗಿ ಬರವಾ, ಆರಾಮಾಗಿ ನಿಶ್ಚಿಂತೆಗೆ ಹೋಗಿ ಹೆರಿಗೆ ಮುಗಿಸ್ಕೊಂಡು ಬಾ. ಹ್ಞೂ ರೀ, ನಿನ್ನ ಗಂಡು ಹೋದನ್ನ ಹುಡುಗಿ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದಾರ್ರಿ. ಅವರು ಏನೋ ಯಾವುದೋ ಒಂದು ಕುಸಿನ ದತ್ತಕ್ಕೆ ತೊಗೊಂಡು ಸಾಕ್ತೇನೆ ಮತ್ತು ನಮ್ಗೆ ಜೀವನ ಬೇಕಲ್ಲ ಮುಂದೆ ಅಂತೇನೋ ಅಂದ್ರಂತೆ. ಏನಪ್ಪ ಅದಾದ್ಮೇಲೆ ನಮಗೂ ವಿಚಾರ ಗೊತ್ತಿಲ್ಲ. ಆಗಲಿ ಬಿಡು, ಹೋಗ್ಲಿ, ತಮ್ಮ ಹೇಳ್ದಂಗೆ ಮಾಡ್ಕೊಲಿ. ಒಟ್ಟು ಎಲ್ಲ ಪರ್ಲ ಹರಿತಲ್ಲ, ನಿಶ್ಚಿಂತೆಗೆ ನೀವು ಇರಂಗೆ ಆತಲ್ಲ, ಅಷ್ಟೇ ಸಮಾಧಾನ ನನಗೂ. ಇದೆಲ್ಲ ಎಲ್ಲಿಗೆ ಹೋಗಿ ಮುಡ್ತತೆ ಅಂತ ಮಾಡಿದ್ವಿ. ಒಟ್ಟು ಆರಾಮದಿರಲ್ಲ? ಹ್ಞೂ ರೀ. ಅಂದಂಗೆ ನಿಮ್ಮ ನಾದ್ನಿಂದ ಲಗ್ನ ಆಗಿತ್ತಲ್ಲ, ಬಂದೇ ಇಲ್ಲ ಈ ಕಡೆ. ಆರಾಮದಾಳ? ಇವು ಅದ್ನೇನು ಕೇಳ್ತಿ, ಗಂಡ ಅಂಗೈಯಾಗಿ ಹಿಡ್ದಾನ. ಈಗ ಅಕ್ಕಿನೂ ಹೊಟ್ಟಿಲ್ಲದಾಳ. ಇಷ್ಟ್ರಾಗ ಸೀರೆ ಮಾಡಿ ಅಕ್ಕಿನೊಂದು ಹೆರಿಗೆ ಕರ್ಕೊಂಬರ್ಬೇಕವ. ಹೌದಾ? ಹಂಗಾರೆ ನೀವು ಪೂರ ಇನ್ನು ಕೆಲಸ ಮುಳುಗ್ತೀರ ಹಂಗಾರೆ. ಮತ್ತೇನೈತಿ ಹೆರಿಗೆ ಈಗ ಮತ್ತೆ ಬಾಣೆತನ ಅದು ಇದು ಅಂತಂದ್ರೆ ಹೌದಿಲ್ಲ. ಎಷ್ಟು 6ರಾಗ ಮಾಡ್ತೀರ 8ರಾಗ ಮಾಡ್ತೀರ? ಇಲ್ಲ 8ರಾಗ ಮಾಡೋಣ ಅಂತ. 6ರಾಗ ಅಂದ್ರೆ ಮತ್ತೆ ಸೀರೆ ಮಾಡಿ ಅಲ್ಲೇ ಭಾಳ ದಿನ ಬಿಡೋದು ಅಷ್ಟು ಸರಿಯಲ್ಲ. 8ರಾಗ ಮಾಡಿ ಆರಾಮ್ ಕರ್ಕೊಂಬಂದ್ಬಿಡ್ತೀವಿ. ಅಲ್ಲಿ 8ರಾಗ ಒಂಥರ ಚಂದ ಕಾಣ್ತೈತಿ. ಸೀರೆಗಿರಿ ಉಟ್ಕೊಂಡು ಹೆಣ್ಮಕ್ಳು ಸೀಮಂತ ಕಾರ್ಯಕ್ಕೆ ಒಂದು 4 ಫೋಟೋ ತೆಗಿಸಿಬಿಟ್ರೆ ಭಾರಿ ಚಂದ ಕಾಣ್ತಾವೆ. ಹೊಟ್ಟೆನ ದೊಡ್ಡದಾಗಿರ್ತೈತಲ್ಲ. ನಂದು ನೋಡ್ರಿ ಸೀಮಂತನ ಆಗಲಿಲ್ಲ. ಈಗ ಅಲ್ಲಿ ಹೋಗಿಂದ 8ರಾಗ ಅವ್ವ ಒಂದು 5 ಮಂದಿ ಕರೆದು ಆರತಿ ಮಾಡಿ ಹುಡಿಯೋದು ತುಂಬಿ ಇದು ಮಾಡ್ಬೇಕು ಅನ್ನಕತ್ತಾಳ. ಏನು ಮಾಡ್ತಾಳ ಏನಾತಾಗ. ಇಲ್ಲಿ ಮನ್ಯಾನ ಜಂಜಾಟ, ಗಂಡ ನೋಡಿದ್ರೆ ಹೋಗಿ ಅಲ್ಲಿ ಕುಂತ ಮನ್ಯಾಗ ಹಿಂಗೆ 1 2 3 ಅದು ಹೇಳಿದ್ ನೀವು ನೋಡ್ತಿರಲ್ಲ, ರಂಪ ರಾಧಾ ಅಂತ ದೇವ್ ಸತಿಗೆ ಬಂದು ಹೋಗಿ ಆತ. ಹೀಗೆಲ್ಲ ಆಗೋದಕ್ಕೆ ಸೀರೆ ಆಗಲಿಲ್ಲ ಇಲ್ಲೇ. ಹೌದು, ಆಗಲಿ, ಅಲ್ಲಿ ಹೋಗಿಂದ ಮಾಡ್ತಾರಂತಂದಾರಲ್ಲ, ಒಳ್ಳೇದಾಗಲಿ. ಒಂದು 5 ಮಂದಿ ಮುತ್ತೈದವ್ರು ಹುಡಿ ತುಂಬಿ ಆಶೀರ್ವಾದ ಮಾಡಿದ್ರೆ ಎಲ್ಲ ಒಳ್ಳೇದಾಕತಿ. ಅಯ್ಯೋ ಪ್ರಭಾವತಿ, ಇದಕ್ಕಿಂತ ಕಷ್ಟ ಅನ್ಭವಿಸೋರು ಜಗತ್ನಾಗ ಭಾಳ ಮಂದಿ ಅದಾರವ. ಆ ಕಷ್ಟದಿಂದ ಮುಕ್ತಿನೇ ಕಾಣ್ಲಾರ್ದಂಗೆ ಒದ್ದಾಡ್ತಿರ್ತಾರೆ ಗೊತ್ತನ. ಇನ್ನೂ ನಿಂದು ಹಂಗೇನಿಲ್ಲ, ಗಂಡ ಚಲೋ ಅದಾನ, ಗಂಡ ನಿನ್ನಂತ ಅದಾನ, ಯಾಕೆ ಚಿಂತೆ ಮಾಡ್ತಿ? ಆರಾಮಾಗಿರ. ಹೌದ್ರಿಪ್ಪ, ಅದು ಕರೆ ಬಿಡ್ರಿ. ಏನನ್ನ ಶಿವ ಏನ ಬೆಟ್ಟದಂಗೆ ಬಂದ ಕಷ್ಟ ಮಂಜಿನಂಗೆ ಕರಿಗೆ ಹೋತ. ಮತ್ತೆ ಸತ್ತ ಸುಡ್ಗಾಡ್ ಸೇರಿ ಎಲ್ಲರೂ ಒಂದು ತಣ್ಣಗಿರಂಗೆ ಆತ್ ನೋಡು. ಕರೆನವ, ಇಲ್ಲಾಂದ್ರೆ ನೆಮ್ಮದಿಗೆ ಇರಕ್ಕೆ ಬಿಡ್ತಿದ್ಲ ಆಕಿ. ಅಯ್ಯೋ ಶಾಂತಕ್ಕ, ನನಗಂತರೂ ಎಲ್ಲಾಕಿ ಆಸೆ ಇಟ್ಕೊಂಡು ಬೇರೆ ಸತ್ತಾಳ, ದೇವ್ಗಿವಾಗಿ 2 ಸಿಸ್ಟರ್ನ ಪೀಡಿಸ್ತಾಳ, ಕಾಡ್ತಾಳ ಅಂತ ಹೆದ್ರೆ ಬಿಟ್ಟಿದ್ನೇವ. ಮುಂದೆ ನೋಡವಂತವ ಏನಕತೆ. ಹಂಗೇನಾಗಲ್ಲ, ದೇವ್ರ ಅದಾನ. ಹಂಗೆಲ್ಲಾರು ಸತ್ತಾರೆಲ್ಲ ದೇವ್ ಆಗಂಗಿದ್ದಿತ್ತಂದ್ರೆ ಜಗತ್ನಾಗ ಬರೀ ಮನುಷ್ಯರ್ಕಿಂತ ಹೆಚ್ಚಿಗೆ ದೇವನೇ ಇರ್ತಿದ್ವು. ಈಕಿದೇನೋ ಒಂಥರ ಆತ್ಮ ಸೇಡ್ ಇಟ್ಕೊಂಡು ತೀರ್ಕೊಂಡ್ಲಲ್ಲ, ಹಂಗಾಗಿ ಮನ್ಸಿಗೆ ಇದಾಗಿ ಆಗಿದ್ಲ ಏನ. ಎಲ್ಲರೂ ಹಂಗೆ ಕಕ್ಕಾರ ಪರಕ. ಅಂದಂಗೆ ನಿಂದ 4,500 ಕೊಡ್ದಿತ್ತಲ್ಲ, ಕೊಟ್ಟ? ಇಲ್ಲ, ಕೊಟ್ಟಿಲ್ಲ. ಆ ರೇಣಕನು 2,000 ಕೊಟ್ಟಿದ್ಲಂತ, ಮುದಿಗೆ ತೀರ್ಕೊಂಡ್ಬಿಡ್ತು. ಇನ್ನು 2,500 ಕೊಡ್ಬೇಕಿತ್ತು. ಅದು ನಾನು ಇನ್ನೂ ಕೊಟ್ಟಿಲ್ಲ. ಅದು ನನ್ನ ಕಡೆನೇ ಐತಿ. ಈಗ ಅದನ್ನ ರೊಕ್ಕ ಕೊಡ್ತೇನೆ. ಇದು ಏನದ ಗಿರ್ಜಿಗರ ಇಲ್ಲ ಪಾಪ ಈಕಿ ಪ್ರಭಾವತಿ ಕೊಡಕ್ಕೆ ಹೇಳ್ಬಿಡ್ತೀನಿ. ಹೇಳ್ರಿಪ್ಪ, ನನಗೇನು 1 ರೂಪಾಯಿ ಬೇಡ. ನಾ ತವ್ರ ಮನೆಗೆ ಹೊಂಟೇನಿ. ನಂದು ಏನೈತಿ, ನನ್ನ ಗಂಡನಲ್ಲೇ ನಮ್ಮ ಅತ್ತಿಯರವ್ರ ನೋಡ್ಕೊಂತಾರ. ನೀವು ಗಿರ್ಜಕ್ಕಗೆ ಕೊಟ್ಬಿಡ್ರಿ, ಆಕಿನೇ ಇಟ್ಕೊಳ್ಳಿ.
ಯವ್ವ ನನಗೆ ಬೇಡ. ಏನಿದ್ದಲ್ಲೇ ಮಗಳಿಗೆ ಕೊಟ್ಟು ಕಳಿಸ್ರಿ. ಅದಕ್ಕೆ ಬೇಕೇವ ಹಿಂದಾಗಡೆ ಹಾಕಿದ ಒಂದು 2,000 ರೂಪಾಯಿ ಅದು ಸುಡುಗಾಡು ನನ್ನ ಕೈ ಕೊಡೋದಿರಲಿ. ಆತ್ಮಾಯಿಗೆ ಬಂದು ನನ್ನ ತಲೆ ಹಿಡಿಸಿದ್ಲು ಅಂದ್ರೆ ಏನು ಮಾಡಲಿ ಬೇಡೇವ್ವ, ನಾವನ್ನ ಮರ್ರೇವಲ್ಲೆ. ಸರಿ ಬರ್ತೀನಿ ತೋರಿಪ್ಪ, ನಾವು ಹೊತ್ತಾತ ಹೋ ಬಾ. ನಡಿಯ ಪ್ರಭಾವತಿ, ನಾನು ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ತುಂಬ ಗರ್ಭಿಣಿ ಕತೆ ಭಾಳ ಇಷ್ಟಪಟ್ಟು ನೋಡಿದ್ರಿ. ಭಾಳ ಖುಷಿ ಆಯಿತು, ನಿಮ್ಮ ಎಲ್ಲರ ಕಮೆಂಟ್ ನೋಡಿ ಭಾಳ ಖುಷಿ ಆಕಿತ್ತು ನಂಗೆ. ಈಗ ಏನಪ್ಪ ಅಂತಂದ್ರೆ ತುಂಬ ಗರ್ಭಿಣಿ ಕತೆ ಒಳಗೆ ನಾನು ಅದನ್ನು ಆದಷ್ಟು ಫಿನಿಶಿಂಗ್ ಕೊಟ್ಟೆ. ನೀವು ನೋಡಿದ್ರಿ, ಎಲ್ಲ ಮುಗೀತು. ನನಗೆ ಒಂದು ಹೊಸ ಸ್ಟೋರಿ ಮಾಡ್ಬೇಕನ್ನೋ ತಲೆಯಾಗಿತ್ತಲ್ಲ, ಅದನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಸೊ ಅದಕ್ಕೀಗ ಈ ತುಂಬ ಗರ್ಭಿಣಿ ಕಥೆಯನ್ನು ನಾನು ಒಂದು ಸ್ಟೋರಿ ಹಾಕಕ್ಕೆ ಹೋದೆ. ನೀವು ಅದನ್ನು ಮುಂದುವರ್ಸು ಅಂದಿದ್ದಕ್ಕೆ ನಾನು ಇಷ್ಟು ದಿನ ಮುಂದುವರ್ಸಿದೆ. ಈ ಶಾಂತಕ್ಕಿಗೆ ಇದ್ರೊಳಗೆ ನಾನು ಯಾವ ಫ್ಯಾಮಿಲಿನೂ ಕೊಟ್ಟಿಲ್ಲ. ಅದಕ್ಕೆ ಫ್ಯಾಮಿಲಿನ ನನಗೆ ಫ್ಯಾಮಿಲಿ ಕೊಡ್ಬೇಕು ನಾನು ಆಕೆಗೆ. ಅದಕ್ಕೋಸ್ಕರ ನನಗೆ ಈ ಸ್ಟೋರಿ ಒಳಗೆ ಕೊಡೋಕ್ಕಾಗಲ್ಲ. ಸೊ ಯಾಕಂದ್ರೆ ನನಗೆ ಬೇಕಾದಂಗೆ ಸ್ಟೋರಿ ಇದಿಲ್ಲ. ಅದಕ್ಕೆ ನಾನು ಇನ್ನೊಂದು ನೆಕ್ಸ್ಟ್ ಸ್ಟೋರಿ ಹಾಕ್ತಾ ಇದ್ದೀನಿ. ಅದರ ಟೈಟಲ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬರ್ತೈತಲ್ಲ ಅದರೊಳಗೆ ಗೊತ್ತಾಕೈತೆ ನಿಮಗೆ ಏನು ಅನ್ನೋದನ್ನು. ಭಾಳ ಚಂದ ಕತೆ ಐತಿ, ಒಂದು ನಿಜ ಜೀವನದ ಕತೆ ಅದು. ಯಾಕಂದ್ರೆ ನನಗೆ ಮೊನ್ನೆ ನಮ್ಮ ಊರಿಗೆ ಹೋದಾಗ ನನಗೆ ಸುದ್ದಿ ಗೊತ್ತಾಗಿದ್ದದು. ಅದನ್ನೇ ಕತೆ ಮಾಡೋಣ ಅಂತ ಮನಸ್ಸಿನಾಗ ಭಾಳ ಅನಿಸ್ತಾ ಐತಿ ನನಗದು. ಹಾಗಾಗಿ ಅದು ಆಮೇಲೆ ಅದು ಕಾಮಿಡಿನೂ ಜಾಸ್ತಿ ಐತಿ, ಸೆಂಟಿಮೆಂಟು ಅಷ್ಟೇ ಐತಿ, ಚಲೋ ಐತಿ. ಅದನ್ನು ಸ್ಟಾರ್ಟ್ ಮಾಡ್ತೇನೆ ನಾಳಿಂದ. ಇವತ್ತಿಗೆ ಈ ಸ್ಟೋರಿನ ಇಲ್ಲಿಗೆ ಮುಗಿಸ್ತೀನಿ. ಮುಗಿಸ್ಬೇಡ ಅಂತ ಹೇಳಬೇಡ್ರಿ. ಯಾಕಂದ್ರೆ ಹೊಸ ಹೊಸ ಸ್ಟೋರಿಗಳು ಬರ್ತಾ ಇದ್ದಷ್ಟು ನಿಮಗೂ ನೋಡೋಕೆ ಇಷ್ಟ ಆಕೈತಿ. ನನಗೆ ಇದ್ರೊಳಗೆ ಏನು ರಬ್ಬರ್ ಥರ ಹೇಳ್ಕೊಂಡು ಹೋಗ್ಲಿ ಹೇಳ್ರಿ. ಮತ್ತೆ ಇಷ್ಟು ವರ್ಷಗಳ ನಂತರ, ಇಷ್ಟು ತಿಂಗಳುಗಳ ನಂತರ ಅಂತ ತೋರಿಸ್ಬೇಕಾಕೈತಿ. ಸೊ ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಹೊಸ ಮನುಷ್ಯರು, ಹೊಸ ಸ್ಟೋರಿ ಹೊಸದಾಗೆ ಬರ್ತೈತಿ. ನೋಡ್ರಿ, ಖಂಡಿತ ನಿಮ್ಗೆ ಇಷ್ಟ ಆಕೈತಿ. ನಾಳಿಂದ ದಯವಿಟ್ಟು ಇದಕ್ಕೆ ಕೊಟ್ಟಂಥ ಸಪೋರ್ಟ್ನ ಅದಕ್ಕೂ ಕೊಡ್ರಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಹೇಳ್ತೀನಿ ಯಾವ ಕತೆ ಟೈಟಲ್ ಏನು ಎತ್ತ ಏನು ಸ್ಟೋರಿ ಅನ್ನೋದು ನಿಮಗೆ ಗೊತ್ತಾಕೈತಿ.